ಲೋಕಸಮರಕ್ಕೂ ಮುನ್ನ ಮೋದಿ ಇಲ್ಲಿ ಭರ್ಜರಿ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ಏನಪ್ಪಾ ಗಿಫ್ಟ್ ಅದಂತ ನೋಡ್ತಾ ಹೋದ್ರೆ ನಿಜಕ್ಕೂ ಒಂದು ರೀತಿಯಲ್ಲಿ ಒಂದು ವರ್ಗದ ಜನರು ಖುಷಿ ಪಡುವಂತ ಎಲ್ಲಾ ಲಕ್ಷಣಗಳು ಕಂಡು ಬರ್ತಾ ಇದೆ. ಲೋಕಸಮರಕ್ಕೂ ಮುನ್ನ ಆರ್ಥಿಕವಾಗಿ ಹಿಂದುಳಿದಂತಹ ಮೇಲ್ವರ್ಗದವರಿಗೆ ಪ್ರಧಾನಿ ಮೋದಿಯಿಂದ ಬಿಗ್ ಗಿಫ್ಟ್ ಒಂದು ಸಿಕ್ಕಿದೆ. ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗಕ್ಕೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಶೇಕಡ 10ರಷ್ಟು ಮೀಸಲಾತಿ ನೀಡುವ ಮಸೂದೆ ಜಾರಿಗೆ ಕೇಂದ್ರ ಸಚಿವ ಸಂಪುಟ ಮುಂದಾಗಿದೆ. ಇದುವರೆಗೆ ಇದ್ದಂತಹ ಮೀಸಲಾತಿ ಪ್ರಮಾಣವನ್ನು ಶೇಕಡ 50ರಿಂದ ಶೇಕಡ 60ಕ್ಕೆ ಹೆಚ್ಚಿಸುವುದಕ್ಕೆ ಮೋದಿ ಸರ್ಕಾರ ಇದೀಗ ಮುಂದಾಗಿದೆ. ಈ ಸಂಬಂಧ ಸಂವಿಧಾನದ 15, 16 ಆರ್ಟಿಕಲ್ ತಿದ್ದುಪಡಿಗೆ ಮುಂದಾಗಿರುವಂತಹ ಮೋದಿ ಸರ್ಕಾರ ನಾಳೆ ಲೋಕಸಭೆಯಲ್ಲಿ ಬಿಲ್ ಮಂಡಿಸುವ ಸಾಧ್ಯತೆಗಳು ಕೂಡ ಇದ್ದಾವೆ. 8 ಲಕ್ಷಕ್ಕಿಂತ ಕಡಿಮೆ ಆದಾಯ ಹೊಂದಿದಂತಹ ಮೇಲ್ವರ್ಗದವರಿಗೆ ಈ ಮೀಸಲಾತಿ ಅನ್ವಯವಾಗುತ್ತೆ ಎನ್ನಲಾಗ್ತಾ ಇದೆ. ಈ ಮೂಲಕ ಲೋಕಸಭೆಯಲ್ಲಿ ಮೇಲ್ವರ್ಗದ ಮತದಾರರನ್ನ ಬಿಜೆಪಿಯತ್ತ ಸೆಳೆಯುವುದಕ್ಕೆ ಮೋದಿ ಇದೀಗ ಮುಂದಾಗಿದ್ದಾರೆ ಎಂಬ ಮಾತು ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇದೆ. ಈ ಮೀಸಲಾತಿ ಸಿಗಬೇಕು ಅಂತ ಹೇಳಿದ್ರೆ ಏನೇನು ಕಂಡೀಷನ್ಗಳು ಇರುತ್ತೆ ಬನ್ನಿ ನೋಡೋಣ. ವಾರ್ಷಿಕ ಆದಾಯ 8 ಲಕ್ಷ ಮೀರಿರಬಾರದು, ಜೊತೆಗೆ 5 ಎಕರೆಗಿಂತ ಕಡಿಮೆ ಕೃಷಿ ಭೂಮಿಯನ್ನ ಹೊಂದಿರಬೇಕು. ಈ ಮೀಸಲಾತಿಗೆ ಸಿಗಬೇಕು ಅಂತ ಹೇಳಿದ್ರೆ ಏನೆಲ್ಲ ಷರತ್ತುಗಳು ಇರುತ್ತೆ ಅಂತ ನೋಡ್ತಾ ಹೋದ್ರೆ 1000 ಚದರ ಅಡಿಗಿಂತ ಕಡಿಮೆ ವಿಸ್ತೀರ್ಣದ ಮನೆಯನ್ನ ಹೊಂದಿರಬೇಕು. ಅದಕ್ಕಿಂತ ಜಾಸ್ತಿ ಇದ್ರೆ ಸಿಗೋದಿಲ್ಲ. ಮುನ್ಸಿಪಾಲಿಟಿ ವ್ಯಾಪ್ತಿಯಲ್ಲಿ 990 ಚದರ ಅಡಿಗಿಂತ ಹೆಚ್ಚು ವಿಸ್ತೀರ್ಣದ ಸೈಟ್ ಅನ್ನ ಹೊಂದಿರಬಾರದು. ಇಲ್ಲಿ ಅವರ ವಾರ್ಷಿಕ ಆದಾಯವೇ 8 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಅದ್ರ ಜೊತೆಗೆ ಈ ಎಲ್ಲಾ ಷರತ್ತುಗಳು ಇದ್ರೆ ಮಾತ್ರ ಈ ಮೀಸಲಾತಿ ಅನ್ವಯ ಆಗುತ್ತೆ. ಮುನ್ಸಿಪಾಲಿಟಿಯೇತರ ಪ್ರದೇಶದಲ್ಲಿ 1890 ಚದರ ಅಡಿಗಿಂತ ಹೆಚ್ಚು ವಿಸ್ತೀರ್ಣದ ಸೈಟ್ ಅನ್ನ ಕೂಡ ಹೊಂದಿರಬಾರದು. ಅಂದ್ರೆ 1/4 ಅಷ್ಟು ಹೊಂದಿರಬಾರದು. ಈ ಷರತ್ತುಗಳು ಅನ್ವಯ ಆಗುತ್ತೆ. ಹಾಗಾದ್ರೆ ಯಾರಿಗೆ ಅನುಕೂಲ ಅನ್ನೋದನ್ನ ನೋಡೋದಾದ್ರೆ ಇದನ್ನ ಗೇಮ್ ಚೇಂಜರ್ ಅಸ್ತ್ರ ಅಂತ ಕರೀತಾ ಇದ್ದಾರೆ. ಮೋದಿಯ ಮಾಸ್ಟರ್ ಸ್ಟ್ರೋಕ್ ಅಂತ ಕೂಡ ಕರೀತಾ ಇದ್ದಾರೆ. ಮೀಸಲಾತಿ ರಹಿತ ಆರ್ಥಿಕವಾಗಿ ದುರ್ಬಲವಾಗಿರುವಂತಹ ಮೇಲ್ವರ್ಗಕ್ಕೆ ಇದೊಂಥರ ಶಕ್ತಿ ತುಂಬುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಬಟ್ ಇದು ಜಾರಿಗೆ ತಂದ್ರೆ ಸಾಕಷ್ಟು ರೀತಿಯ ಅನಾನುಕೂಲತೆಗಳು ಕೂಡ ಇದ್ದಾವೆ ಅಂತ ಹೇಳಲಾಗ್ತಾ ಇದೆ. ಒಂದಷ್ಟು ಫೈಟ್ಗಳು ಇಲ್ಲಿ ಶಾಸಕಾಂಗ ಆಗಿರ್ಬೋದು, ನ್ಯಾಯಾಂಗದ ನಡುವೆ ಒಂದಷ್ಟು ಫೈಟ್ಗಳು, ಸಂಘರ್ಷಗಳು ಕೂಡ ಶುರುವಾಗುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ ಅಂತ ಈಗ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ, ಇದೊಂಥರ ಗೇಮ್ ಚೇಂಜರ್ ಅಸ್ತ್ರ. ಲೋಕಸಭಾ ಎಲೆಕ್ಷನ್ ನಲ್ಲಿ ಹೇಗಾದ್ರೂ ಈ ಬಾರಿ ಗೆಲ್ಲಲೇಬೇಕು ಅಂತ ಹೇಳಿ ಸಾಕಷ್ಟು ರಣತಂತ್ರವನ್ನ ರೂಪಿಸ್ತಾ ಇರುವಾಗ ಈ ಒಂದು ಮೀಸಲಾತಿ ಅಸ್ತ್ರವನ್ನ ಕೂಡ ಪ್ರಯೋಗ ಮಾಡಿದ್ದಾರೆ. ಶೇಕಡ 10ರಷ್ಟು ಉನ್ನತ ಶಿಕ್ಷಣ ಜೊತೆಗೆ ಉದ್ಯೋಗದಲ್ಲಿ ಮೀಸಲಾತಿ ಇದೆ. ಇಲ್ಲಿ ಮುಖ್ಯವಾಗಿ ಮತ್ತೊಂದು ವಿಚಾರವನ್ನ ಹೇಳಲೇಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ ನಲ್ಲೇ ಒಂದಿದೆ 50ರಷ್ಟು ಮಾತ್ರ ಮೀಸಲಾತಿಯನ್ನ ಕೊಡಬೇಕು ಅಂತ. ಬಟ್ ಈಗ ಶೇಕಡ 10ರಷ್ಟು ಏರಿಕೆ ಮಾಡಿರೋದು ಮುಂದೆ ಯಾವೆಲ್ಲ ಬೆಳವಣಿಗೆಗಳಿಗೆ ಕಾರಣ ಆಗುತ್ತೆ ಅನ್ನೋದನ್ನ ಕೂಡ ನೋಡ್ಬೇಕಾಗುತ್ತೆ. ಶೇಕಡ 50ರಷ್ಟಿದ್ದಂತಹ ಮೀಸಲಾತಿಯನ್ನ ಶೇಕಡ 60ಕ್ಕೆ ಇದೀಗ ಏರಿಕೆಯನ್ನ ಮಾಡಿರುವಂತದ್ದು. ಜಾಟ್ ಆಗಿರ್ಬೋದು, ಗುಜ್ಜರ್, ರಜಪೂತ್, ಬನಿಯಾ, ಬ್ರಾಹ್ಮಣ ಸಮುದಾಯಕ್ಕೆ ಅನುಕೂಲ ಅಂತ ಹೇಳಲಾಗ್ತಾ ಇದೆ. ಉತ್ತರ ಭಾರತೀಯರಿಗೆ ಇದು ಹೆಚ್ಚಿನ ಪ್ರಮಾಣದಲ್ಲಿ ಅನುಕೂಲ ಆಗುವಂತ ಸಾಧ್ಯತೆ ಇದೆ. ಯಾವುದೆಲ್ಲ ಸಮುದಾಯಕ್ಕೆ ಹೆಚ್ಚು ಇಲ್ಲಿ ಅನುಕೂಲ ಆಗಬಹುದು ಅನ್ನೋದನ್ನ ಕೂಡ ನಾವು ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಜಾಟ್ ಆಗಿರ್ಬೋದು, ಗುಜ್ಜರ್ ಆಗಿರ್ಬೋದು, ರಜಪೂತ್ ಆಗಿರ್ಬೋದು, ಬನಿಯಾ, ಬ್ರಾಹ್ಮಣ ಸಮುದಾಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಮೀಸಲಾತಿಯನ್ನ ಜಾರಿಗೆ ತಂದ್ರೆ ಮುಂದಿನ ದಿನಗಳಲ್ಲಿ ಅನುಕೂಲ ಆಗುವಂತ ಸಾಧ್ಯತೆಗಳು ಇದ್ದಾವೆ. ಹಾಗಾದ್ರೆ ಯಾರಿಗೆ ಎಷ್ಟು ಮೀಸಲಾತಿ ಅನ್ನೋದನ್ನ ನೋಡ್ತಾ ಹೋದ್ರೆ ಕೇಂದ್ರ ಸರ್ಕಾರದಲ್ಲಿ ಒಟ್ಟು ಎಷ್ಟು ಮೀಸಲಾತಿಗಳಿದ್ದಾವೆ ಅಂತ ನೋಡ್ತಾ ಹೋದ್ರೆ ಮೀಸಲಾತಿ ಶೇಕಡ 50ರಷ್ಟು, ಅದರಲ್ಲಿ SC STಗೆ 22.5ರಷ್ಟು ಇದೆ ಶೇಕಡ. ಅದರ ಜೊತೆಗೆ SCಗೆ 15% ಇದೆ, STಗೆ 7.5% ಇದೆ, OBC ಮೀಸಲಾತಿ 27% ಇದೆ. ಇದರ ಜೊತೆಗೆ ಕರ್ನಾಟಕದಲ್ಲಿ ಎಷ್ಟು ಮೀಸಲಾತಿ ಇದೆ ಅಂತ ನೋಡ್ತಾ ಇದ್ರೆ ಇಲ್ಲಿ ಕೂಡ ಓವರ್ ಆಗಿ 50%, ಇದರಲ್ಲಿ SCಗೆ 15% ಇದೆ, STಗೆ 3%ರಷ್ಟು ಮೀಸಲಾತಿ ಇದೆ. ಇನ್ನು OBC ಮೀಸಲಾತಿ ಶೇಕಡ 32%, ಕ್ಯಾಟಗರಿ 1 4% ಅಷ್ಟು ಅವರಿಗೆ ಮೀಸಲಾತಿ ಇದೆ. 2Aಗೆ 15% ಇದೆ, 2Bಗೆ 4%, 3Aಗೆ 4% ಇದೆ, ಇನ್ನು 3Bಗೂ ಕೂಡ 5% ಇದೆ. ಓವರ್ ಆಗಿ OBC ಮೀಸಲಾತಿ ಎಷ್ಟಿದೆ ಅನ್ನೋದನ್ನ ಕೂಡ ನಾವು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ.
ಇಲ್ಲಿ ನಾವು ಗಮನಿಸಬಹುದು ಲೋಕ ಸಮರಕ್ಕೂ ಮುನ್ನವೇ ಹೇಗಾದ್ರೂ ಮಾಡಿ ಈ ಬಾರಿ ಲೋಕ ಸಮರದಲ್ಲಿ ಗೆಲ್ಲಲೇಬೇಕು ಅಂತ ಹೇಳಿ ಸಾಕಷ್ಟು ರೀತಿಯ ರಣತಂತ್ರವನ್ನ ಮೋದಿ ಸರ್ಕಾರ ಮಾಡ್ತಾ ಇದೆ. ಇದರ ಬೆನ್ನಲ್ಲೇ ಇದೀಗ ಒಂದು ರೀತಿಯಲ್ಲಿ ಬಹುದೊಡ್ಡ ಗಿಫ್ಟ್ ಅನ್ನ ಸಾಮಾನ್ಯ ವರ್ಗದ ಜನರಿಗೆ ಕೊಟ್ಟಿರುವಂತದ್ದು ಅಂತಾನೆ ಹೇಳ್ಬೋದು. ಇಲ್ಲಿ ಶಿಕ್ಷಣ ಆಗಿರ್ಬೋದು, ಉದ್ಯೋಗದಲ್ಲಿ 10% ಪ್ರಮಾಣದಲ್ಲಿ ಮೀಸಲಾತಿಯನ್ನ ಕೊಡ್ತೀವಿ ಅಂತ ಹೇಳಿ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನ ಕೂಡ ಮಾಡ್ಕೊಂಡಿದ್ದಾರೆ. ಮುಂದೆ ಈ ಒಂದು ಮೀಸಲಾತಿ ಏನೆಲ್ಲ ಬೆಳವಣಿಗೆಗಳು ಜೊತೆಗೆ ಬದಲಾವಣೆಯನ್ನ ತರುತ್ತೆ ಅನ್ನೋದನ್ನ ಕೂಡ ಮುಖ್ಯವಾಗಿ ಇಲ್ಲಿ ನಾವು ಕಾದು ನೋಡಬೇಕಾಗುತ್ತೆ.